ವಾಮಾಚಾರ ಮಂಡ್ಯದ ಮನೆಯೊಂದರಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರಕ್ತದ ಕಲೆಗಳೇ ಕಾಣ್ತಾ ಇದ್ದಾವೆ. ಮನೆಯಲ್ಲಿ ಎಲ್ಲಿ ನೋಡಿದ್ರೂ ರಕ್ತದ ಕಲೆ, ದಂಪತಿ ಬೆಚ್ಚಿ ಬಿದ್ದಿದ್ದಾರೆ. ಇದು ಮಂಡ್ಯದ ಮನೆಯೊಂದರಲ್ಲಿ ಕಂಡು ಬಂದಿದ್ದಂತಹ ರಕ್ತದ ಕಲೆ. ಇದು ಮನೆಯ ಹಾಲ್, ಬಾತ್ರೂಮ್, ಟಿವಿ, ಫ್ಯಾನ್ಗೂ ಕೂಡ ರಕ್ತ ಅಂಟಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಂಬಾಳೆಗೌಡನ ದೊಡ್ಡಿ ಸತೀಶ್ ಎಂಬುವವರ ಮನೆಯಲ್ಲಿ ರಕ್ತದ ಕಲೆ, ವಾಮಾಚಾರ ಮಾಡಿಸಿರುವ ಶಂಕೆ. ಆಸ್ತಿ ಕಲಹದಿಂದಾಗಿ ಸಂಬಂಧಿಕರಿಂದಲೇ ವಾಮಾಚಾರ ಮಾಡಿಸಿದ್ರ ಅಂತ ದಂಪತಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಬರಿಗೊಂಡು ಪೊಲೀಸ್ನವರಿಗೆ ದಂಪತಿ ಮಾಹಿತಿ ಕೊಟ್ಟಿದ್ದಾರೆ. ಗ್ರಾಮದ ಸತೀಶ್ ಮತ್ತು ಸೌಮ್ಯ ದಂಪತಿ ಮನೆಯಲ್ಲಿ ನಡೆದಿರುವಂತಹ ಘಟನೆ. ಮನೆಯಲ್ಲಿದ್ದ ಗಂಡ, ಹೆಂಡತಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದ ನಿಮಿತ್ತ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಮಂಡ್ಯದಿಂದ ಬೆಂಗಳೂರು ಬಂದು ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ಮತ್ತು FSL ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ರು. ಇದು ಮಂಡ್ಯದಲ್ಲಿ ಆಗಿರುವಂತಹ ಒಂದು ರಕ್ತದ ಕಲೆ. ಒಂದು ಕಡೆ ವಾಮಾಚಾರ ಮಾಡಿಸಿದ್ದಾರೆ ಅನ್ನುವಂತಹ ಅನುಮಾನವನ್ನ ಸ್ವತಃ ಆ ಮನೆಯ ದಂಪತಿ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಮನೆಯಲ್ಲಿ ರಕ್ತದ ಕಲೆ ಹೆಂಗೆ, ಹಾಲಲ್ಲೂ, ಬೆಡ್ರೂಮಲ್ಲೂ, ಫ್ಯಾನಲ್ಲೂ, ಎಲ್ಲಿ ನೋಡಿದ್ರು ಕೂಡ ರಕ್ತದ ಕಲೆ ಇದ್ದಾವೆ. ಹಾಗಾದ್ರೆ ಈ ವಾಮಾಚಾರ ಮಾಡಿಸಿದ್ ಯಾರು, ಯಾತಕ್ಕೋಸ್ಕರ ಮಾಡಿಸಿದ್ರು? ಈ ಮನೆಯ ಮಾಲೀಕರಿಗೆ ಬಂದಿರುವಂತಹ ಅನುಮಾನ ಸಂಬಂಧಿಕರ ಮೇಲೆ ಯಾತಕ್ಕೋಸ್ಕರ ಬಂತು ಅಂದರೆ ಆಸ್ತಿ ಕಲಹ. ನೋಡಿ, ಶ್ವಾನದಳದವರು ಕೂಡ ಬಂದಿದ್ದಾರೆ, ಒಂದಿಷ್ಟು ತಪಾಸಣೆ ಮಾಡ್ತಾ ಇದ್ದಾರೆ. ಬೆರಳಚ್ಚು ತಂಡದವರು ಬಂದಿದ್ದಾರೆ, FSL ತಂಡದವರು ಕೂಡ ಬಂದಿದ್ದಾರೆ. ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ಒಂದು ಇತ್ತೀಚಿನ ದಿನಗಳಲ್ಲಿ ಇದನ್ನು ಮೂಢನಂಬಿಕೆ ಅಂತ ಹೇಳಿದ್ರು ಕೂಡ, ಆದರೆ ಇಂತಹ ವಾಮಾಚಾರವನ್ನು ನಂಬುವಂತಹ ಜನ ಕೂಡ ಇದ್ದಾರೆ. ಯಾಕಂದರೆ ನೇರವಾಗಿ ಎದುರಿಸಲಿಕ್ಕೆ ಆಗದೇ ಇರುವಂತಹ ರಣಹೇಡಿಗಳು ಈ ರೀತಿಯಾದಂತಹ ವಾಮಾಚಾರ ಮಾಡಲಿಕ್ಕೆ ಮುಂದಾಗ್ತಾರೆ. ಅಂದರೆ ಹಿಂಬಾಗಿಲಿನಿಂದ ಬಂದು ಅವರನ್ನು ಹೆಂಗಾದರೂ ಮಾಡಿ ತಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನೋಡಿ, ಊರಿನ ಜನನೇ ಬಂದಿದ್ದಾರೆ ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಅನಾಹುತ ಆಗಿದೆ ಅಂತ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ನೋಡಿದ್ರು ರಕ್ತನೇ ಮನೆಯಲ್ಲಿ. ದಂಪತಿಗಳು ಗಾಬರಿ ಆಗಿದ್ದಾರೆ. ಸುತ್ತಮುತ್ತ ಇರುವಂಥ ಜನ ಆತಂಕಕ್ಕೊಳಗಾಗಿದ್ದಾರೆ. ನೋಡಿದೆ ಸರ್, ಮಣ್ಣು ಕರೆದಾಗ ನಾನೇ ನೋಡಿದ್ದೆ ಸರ್. ಅಲ್ಲಿ ಹೊರಗಡೆ ಬಂದ ತಕ್ಷಣ ಎಲ್ಲ ಸ್ಪೆಟ್ ಆಗ್ಬಿಡ್ತು ಸರ್, ಭಯ ಆಗ್ಬಿಡ್ತು. ಹೊರಗಡೆ ಕೂತ್ಕೊಂಡೆ ಸರ್. ಈ ಹೊರಗಡೆ ನೋಡ್ತಾ ಇದ್ದೆ ಸರ್, ನಾನು ಇಲ್ಲಿ ಸುತ್ತಕ್ಕೆ ಅಂತ ಮೇಲ್ಗಡೆ ಕಳಿತೈತೆ ನೋಡಿ ಏನು ಸರ್. ನಾನು ಅಕಸ್ಮಾತ್ ಪೈರ್ ಸಿಗ್ತಲ್ಲ ಸರ್ ನನ್ನ ಬಂದಿದ್ದೆ, ಅದು ಅಂತ ಫ್ಲಾಶ್ ಆಗೋಯ್ತು ಸರ್ ನನಗೆ. ಆಮೇಲೆ ಇಲ್ಲ ಕಣೆ, ಮೇಲ್ಗಡೆಯಿಂದ ಬೀಳ್ತೈತೆ ನೋಡು ಅಂದ್ರು ಸರ್ ಅವರು. ಹೌದು ಸರ್, ಅವರೇ ತೋರಿಸಿದ್ದು ಸರ್ ನಮ್ಗೆ. ಹೌದು ಸರ್, ಚಿಲ್ ಅಂತ ಬತ್ತು ಸರ್, ಅದು ಚಿಲ್ ಅಂತ ಮೇಲ್ಗಡೆಯಿಂದ ಬತ್ತು ಸರ್ ಅದು. ಹೌದು ಸರ್, ಅಷ್ಟು ಅಲ್ಲೇ ಫ್ಲಾಟ್ ಆಗೈತಲ್ಲ ಸರ್ ಅದು. ಅಲ್ಲಿ ಹೊರಗಡೆಯಿಂದ ಬಂದ್ವಿ, ಅಲ್ಲಿ ಹೊರಗಡೆ ಬಂದ್ರು ಅವರು. ಅವರೇ ನೋಡ್ಬಿಟ್ಟು ಹೊರಗಡೆ ಎಲ್ಲಾರನ್ನೂ ಕರ್ಸು, ಕೂಗು ಎಲ್ಲಾರನ್ನೂ ಮೇಲ್ಗಡೆ ಹತ್ತು ನೋಡ್ತಾರೆ, ಏನಾರು ಇರಬೇಕು ಅಂತ ಹೇಳಿದ್ರು ಸರ್ ಅವರು. ಮೇಲ್ಗಡೆ ನೋಡಿದ್ರೆ ಒಂದು ಡ್ರಾಪ್ಸ್ ಏನೂ ಆಗಿಲ್ಲ ಸರ್ ಅಲ್ಲಿ. ನಮ್ಗೆ ಇವಾಗ ಇರಕ್ಕೂ ಇಲ್ಲಿ ಭಯ ಸರ್ ನಮಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಕೊಡ್ತಾ ಹೋಗ್ತಾರೆ. ಬಾಲಕೃಷ್ಣ, ಈ ವಾಮಾಚಾರ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಆದರೆ ಈ ಮಂಡ್ಯದ ದಂಪತಿಯೊಬ್ಬರ ಮನೆಯಲ್ಲಿ ಬೆಚ್ಚಿ ಬೀಳುವ ರೀತಿಯಲ್ಲಿ ವಾಮಾಚಾರ ಮಾಡಿದ್ದಾರೆ. ಮನೆ ಒಳಗಡೆ ಎಲ್ಲಿ ನೋಡಿದ್ರು ಕೂಡ ರಕ್ತ. ಗ್ರಾಮಸ್ಥರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಅದು ಮೇಲ್ಗಡೆಯಿಂದ ರಕ್ತ ಬೀಳ್ತಾ ಇದೆ ಅಂತ ಆ ಮನೆ ಮಹಿಳೆಯೊಬ್ಬರು ಹೇಳ್ತಾ ಇದ್ದಾರೆ. ಇದು ಏನಾಯ್ತು ಘಟನೆಗಳು, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋದಾದ್ರೆ. ಮದ್ದೂರು ತಾಲೂಕು ಹೊಂಬೇಗೌಡನ ದೊಡ್ಡಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಏನಪ್ಪಾ ಅಂದ್ರೆ, ಮನೆಯಲ್ಲಿ ಇಬ್ಬರೇ ಇರುವಂತದ್ದು ದಂಪತಿಗಳು, ಸತೀಶ್ ಮತ್ತೆ ಸೌಮ್ಯ ಇಬ್ಬರೇ ದಂಪತಿಗಳು ಇರುವಂತದ್ದು. ಅವ್ರ ಮಕ್ಕಳಿಬ್ರು ಕೂಡ ಬೆಂಗಳೂರಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಲ್ಲಿ ಓದ್ತಾ ಅಲ್ಲೇ ಇದ್ದಾರೆ. ಆದ್ರೆ ಇವ್ರ ಹತ್ರ ಒಂದು ಆಸ್ತಿ ಕಲಹ, ಊರಿನಲ್ಲಿ ಒಂದು ದಾಯಾದಿಗಳಿಂದ ಒಂದು ಆಸ್ತಿ ಕಲಹ ಕೂಡ ಉಂಟಾಗಿತ್ತು. ಆದ್ರೆ ಇವ್ರಿಗೆ ಎಲ್ಲ ಸರಿಯಾಗಿರೋದ್ರಿಂದ ಇವ್ರನ್ನ ಯಾರು ಕೂಡ ಏನು ಮಾಡೋಕ್ ಆಗ್ತಾ ಇರ್ಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ವಾಮಾಚಾರ ನಡೆದಿದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇದ್ದಕ್ಕಿದ್ದಂತೆ ಮನೆ ತುಂಬಾ ಎಲ್ಲ ರಕ್ತದ ಕಲೆಗಳು ಇರುವಂತದ್ದು, ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ರಕ್ತದ ಕಲೆಗಳಿರುವಂತದ್ದು. ಇದರಿಂದಾಗಿ ಆ ಇಬ್ರು ದಂಪತಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏನಪ್ಪಾ ಇದು ಮನೆ ತುಂಬಾ ರಕ್ತ ಇರುವಂತದ್ದು ಅಂತ ಹೇಳಿ. ಆದ್ರೆ ಇದು ವಾಮಾಚಾರ ನಡೆದಿದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ವಾಮಾಚಾರ ನಡೆದಿದ್ರು ಕೂಡ ಈ ಮನೆ ಒಳಗಡೆ ಯಾರು ಬಂದ್ರು, ಈ ತರ ರಕ್ತದ ಕಲೆಗಳ ಯಾರು ಹಾಕಿದ್ರು ಅನ್ನೋದು ಕೂಡ ಅನುಮಾನ ಮೂಡಿಸುವಂತದ್ದು. ಈಗಾಗಲೇ FSL ತಜ್ಞರು ಕೂಡ ಬಂದು ಅಲ್ಲಿ ಭೇಟಿ ನೀಡಿ ಅದನ್ನೆಲ್ಲ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದಳ ಬಂದಿದೆ, ಎಲ್ಲಾ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ.
ಇದು ಯಾರು ಮಾಡಿರ್ಬೋದು ಅನ್ನೋದು ಕೂಡ ಒಂದು ಅನುಮಾನ ಆಗ್ತಾ ಇರುವಂತದ್ದು. ಈ ಮನೆಯಲ್ಲಿ ಈ ರೀತಿ ಅಂದ್ರೆ ಸತೀಶ್ ಅವ್ರ ಮನೆಯಲ್ಲಿ ಈ ರೀತಿ ಆಗಿರೋದ್ರಿಂದ ಇಡೀ ಗ್ರಾಮನೂ ಕೂಡ ಬೆಚ್ಚಿ ಬಿದ್ದಿದೆ. ಯಾಕೆಂದ್ರೆ ಮನೆ ತುಂಬೆಲ್ಲ ರಕ್ತದ ಕಲೆಗಳು ಇರೋದನ್ನ ನೋಡಿ ಇಡೀ ಗ್ರಾಮಸ್ಥರು ಕೂಡ ಬೆಚ್ಚಿ ಬಿದ್ದಿರುವಂತದ್ದು. ಈಗಾಗಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ಮತ್ತೆ ತನಿಖೆ ಕೂಡ ಕೈಗೊಂಡಿದ್ದಾರೆ. ಈಗ FSL ರಿಪೋರ್ಟ್ ಏನ್ ಬರುತ್ತೆ, ಮತ್ತೆ ಯಾರು ಮಾಡಿರ್ಬೋದು, ಆ ರಕ್ತದ ಕಲೆಗಳೇನು ಅನ್ನೋದು ಕೂಡ ಒಂದು ಅನುಮಾನ ಆಗ್ತಾ ಇದೆ. ಈ FSL ರಿಪೋರ್ಟ್ ಬಂದ್ಮೇಲೆ ಅಷ್ಟೇ ಅದು ಗೊತ್ತಾಗುವಂತದ್ದು. ಆದ್ರೆ ದಂಪತಿಗಳು ಈಗ ಮನೆ ತೊರೆಯುವಂತ ಒಂದು ಯೋಚನೆ ಮಾಡಿರುವಂತದ್ದು. ಅಂದ್ರೆ ಈಗ ಮನೆ ತುಂಬೆಲ್ಲ ಈ ರೀತಿ ಆಗಿರೋದ್ರಿಂದ ಈ ಮನೆಯಲ್ಲಿ ಇರಕ್ಕಾಗುತ್ತಾ, ಅಕಸ್ಮಾತ್ ನಾವ್ ಇಲ್ಲಿದ್ರೆ ಬದುಕ್ಬೋದಾ ಅನ್ನೋದು ಕೂಡ ಅವ್ರಿಗೂ ಒಂದು ಆತಂಕ ಸೃಷ್ಟಿ ಆಗಿರುವಂತದ್ದು. ಅವರು ಕೂಡ ಮನೆನೇ ಬಿಟ್ಟು ಹೋಗ್ತೀವಿ ಅನ್ನೋ ಒಂದು ಲೆವೆಲ್ಗೆ ಬಂದಿರುವಂತದ್ದು. ಮತ್ತೆ ಇದೆಲ್ಲನೂ ಕೂಡ ಗ್ರಾಮಸ್ಥರು ಕೂಡ ಒಂದು ಅಬ್ಸರ್ವ್ ಮಾಡಿ ಯಾರಾಗಿರ್ಬೋದು ಅಂತಾನು ಕೂಡ ಪೊಲೀಸರ ಮೊರೆ ಹೋಗಿದ್ದಾರೆ ಈಗ. ಶರತ್, ಧನ್ಯವಾದ ಬಾಲಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.